ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 380 ಮಾನ್ಯ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಇದ್ದಿದ್ದು ರಾಜ್ಯದಲ್ಲಿ ಹೊಸದಾಗಿ BPL ಪಡಿತರ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿರೋ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ. ಉತ್ತರ ಕೊಟ್ಟಿದ್ದಾರೆ. ಎಲ್ರಿಗೂ BPL ಕಾರ್ಡ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಎಲ್ರಿಗೂ ಕೊಟ್ಟಿಲ್ಲ, ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತೀರಿ? ಈಗಾಗಲೇ 2,95,000 ಕಾರ್ಡನ್ನು ವಿಲೆ ಮಾಡಿದ್ದೀವಿ. 2,04,760 ಕಾರ್ಡನ್ನು ಕೊಟ್ಟಾಗಿದೆ. ಇನ್ನು ಕೆಲವು ಉಳಿದವು APLಗೆ ಹೋಗ್ತವೆ. ಇನ್ನು 91,000 ಕಾರ್ಡು ಪರಿಷ್ಕರಣೆಯಲ್ಲಿ ಆದಷ್ಟು ಬೇಗ ಅದನ್ನು ಮಾಡ್ತೇವೆ. ಒಟ್ಟಾರೆ ಮಾನದಂಡಗಳು ಇದಕ್ಕಿದೆ. ಕೇಂದ್ರ ಸರ್ಕಾರ 1,10,00,000 ಕಾರ್ಡ್ದಾರಿಗೆ ಮಾತ್ರ ಅನುಮತಿ ಕೊಟ್ಟಿದೆ. ಇನ್ನು ಹೆಚ್ಚಿನ ಕಾರ್ಡ್ಗಳು ಕೊಡೋಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ BPL ಅರ್ಹರು ಜಾಸ್ತಿ ಇದ್ದರಿಂದ ರಾಜ್ಯ ಸರ್ಕಾರ ಸುಮಾರು 25 ಲಕ್ಷ ಕಾರ್ಡ್ಗಳಿಗೆ ಕೊಟ್ಟಿದೆ. ಅಂತ್ಯೋದಯ ಸೇರಿಸಿ ಕೇಂದ್ರ ಸರ್ಕಾರ ಕೇವಲ 4,50,00,000 ಮಾತ್ರ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ಜೊತೆಗೆ 25 ಲಕ್ಷ ಕಾರ್ಡ್ಗೆ ಕೊಡ್ತಾ ಇದೆ. ಇದರಲ್ಲಿ APL ಕಾರ್ಡು ಮಾನ್ಯ ಸದಸ್ಯ ಅಂತ CT ರವಿ ಅವರಿಗೆ ವಿಷಯ ಗೊತ್ತಿದೆ. BPLಲ್ಲಿ ಒಂದು 10ರಿಂದ 20% APL ಕಾರ್ಡವ್ರು ಇದ್ದಾರೆ. ಇದರ ಪರಿಷ್ಕರಣೆ ಸ್ವಲ್ಪ ಶುರು ಮಾಡಿದೆ ನಾನು. ಅದಕ್ಕೆ ಬಹಳಷ್ಟು ತದ್ವಿರುವಂಥ ವಾತಾವರಣ ಬೆಳೆದು ಬಂತು. ಈಗ ಅದಕ್ಕೊಂದು ಯೋಚನೆ ಮಾಡಿದ್ದೀವಿ. ಯಾಕಂದರೆ ಕೇಂದ್ರ ಸರ್ಕಾರ ಮಾನದಂಡಗಳನ್ನು ಅನುಸರಿಸಿ ನಾವು ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಇದೆ. ಆದ್ದರಿಂದ ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡಿದಾಗ ನೀವೆಲ್ಲ ಸಹಕರಿಸಿದರೆ ಎಷ್ಟು ಜನ BPL ಕಾರ್ಡು ಈ ರಾಜ್ಯದಲ್ಲಿ ಉಳಿದಿದ್ದಾರೆ, ನಿಜವಾಗಲೂ ಅರ್ಹರಿರೋರು, ಅವ್ರಿಗೆ ಕೊಡೋದಕ್ಕೆ ಅವಕಾಶ ಆಗ್ತದೆ. ಏನು 15ರಿಂದ 20% APL ಕಾರ್ಡನ್ನು ತೆಗೆದಾಗ ಮಾತ್ರ ಈ ಉಳಿದಂಥ BPL ಅವ್ರಿಗೆ ಕೊಡೋಕ್ಕೆ ಅವಕಾಶ ಆಗ್ತದೆ. ಇದನ್ನು ಸೀರಿಯಸ್ ಆಗಿ ಪರಿಷ್ಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊನ್ನೆ ಆದಂಗೆ ಗೊಂದಲ ಆಗದಿರ ಸಹಕಾರ ಕೊಡಬೇಕಂತ ಸಾರುವ ಪಕ್ಷಗಳವ್ರನ್ನೂ ನಾನು ಕೇಳ್ತೀನಿ. ಇದು ಸರಿ ಹೋಗ್ಬೇಕಾದ್ರೆ. ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಅರ್ಹರ BPL ಕಾರ್ಡ್ ರದ್ದಾಗದಂತೆ ನೋಡಿಕೊಳ್ಳಿ ಅಂಥೇಳಿ. ಆದರೂ ಅರ್ಹರ BPL ಕಾರ್ಡ್ಗಳು ರದ್ದಾಗಿದ್ದಾವೆ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ. BPL ಕಾರ್ಡ್ ಇಲ್ಲದೆ ಇರೋದ್ರಿಂದ ವಯೋವೃದ್ಧರು ಜೀವನ ನಡೆಸೋದಕ್ಕೂ ಕೂಡ ಕಷ್ಟವಾಗಿರುವಂಥ ಪರಿಸ್ಥಿತಿ ಇದೆ. ನಿಮಗೂ ಗೊತ್ತಿದೆ, ನಿಮ್ಮ ಕಾರ್ಯಾಲಯಕ್ಕೆ, ಶಾಸಕರುಗಳ ಕಾರ್ಯಾಲಯಕ್ಕೆ ದಿನನಿತ್ಯ ಎಡತಾಗ್ತಾರೆ. ಯಾವುದೇ ಜನಪ್ರತಿನಿಧಿ ಜನಸಂಪರ್ಕ ಸಭೆ ಯಾವುದೇ ಪಂಚಾಯತಿಲಿ ಇಟ್ಕೊಂಡ್ರು ಕೂಡ ಆ ಪಂಚಾಯತಿನಲ್ಲಿ ನಮ್ಮ BPL ಕಾರ್ಡ್ ರದ್ದಾಗಿದೆ, ಕಾರ್ಡ್ ಕೊಡಿಸಿ ಅಂಥೇಳಿ ಅವರು ಕಣ್ಣೀರಿಡೋದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಇದ್ರ ಜೊತೆಗೆ BPL ಪಡಿತರ ಚೀಟಿಗೆ ಹೆಸರು ಸೇರ್ಪಡೆ ಮಾಡೋದಕ್ಕೆ ಮತ್ತು ತೆಗೆಯೋದಕ್ಕೆ ಯಾವಾಗಲೂ ಒಂದಿನ 2 ದಿನ ನೀವು ನಿಗದಿ ಮಾಡ್ತೀರಿ. ಆ ಟೈಮಲ್ಲಿ ಸರ್ವರ್ ಓಪನ್, ಅದೇ ಟೈಮಲ್ಲಿ ಓಪನ್ ಮಾಡ್ತಾರೆ. ಓವರ್ ಕ್ರೌಡ್ ಆಗುತ್ತೆ, ಸರ್ವರ್ ಜಾಮ್ ಆಗುತ್ತೆ. ಮತ್ತು ಬಂದವರು ಬೆಳಗಿಂದ ಸಂಜೆವರೆಗೂ ಕಾದು ಅಪ್ಲಿಕೇಶನು ಹಾಕೋಕ್ಕಾಗದೆ ವಾಪಸ್ ಬರ್ತಾ ಇದ್ದಾರೆ. ನೀವೇನು ಹೇಳ್ತಾ ಇದ್ದೀರಿ 2,95,000 ಅಷ್ಟು ಮಾತ್ರ ಅಪ್ಲಿಕೇಶನ್ ಇರೋದಲ್ಲ. ಎಷ್ಟೋ ಜನರಿಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಆಗ್ತಿಲ್ಲ, ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್. ಮತ್ತು ಒಂದಿನ 2 ದಿನ ಮಾತ್ರ ಓಪನ್ ಮಾಡೋದ್ರಿಂದ. ಹಾಗಾಗಿ ಯಾವಾಗ ಬೇಕಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಯಾಕೆ ಓಪನ್ ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾಕೆ ಇಡಬಾರ್ದು? ಹಾಗೆ ಅನರ್ಹರ ಪತ್ತೆ ಹೆಚ್ಚಲಾಗ್ತಿರೋದ್ರಿಂದ ಹೊಸ ಪಡಿತರ ಚೀಟಿಗೆ ವಿತರಣೆಗೆ ಅವಕಾಶ ನೀಡಿಲ್ಲ ಅಂತ ಒಂದು ರೆಡಿಮೇಡ್ ಆನ್ಸರ್. ಯಾಕೆ ಅನರ್ಹರ ಪಡಿತರ ಚೀಟಿ ಅದನ್ನು ಪತ್ತೆ ಹಚ್ತಾ ಇದ್ದೀವಿ, ಹಾಗಾಗಿ ಹೊಸ ಪಡಿತರ ಚೀಟಿಗೆ ನಾವು ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ರೆಡಿಮೇಡ್ ಆನ್ಸರ್ ಬರ್ತಾ ಇದೆ. ಆಮೇಲೆ ಈಗ ನೀವು ಕೊಡ್ತಿರೋದೇನು, ಮರಣಾಂತ ಕಾಯಿಲೆಗಳಿಂದ ಬಳಲ್ತಿರೋ ರೋಗಿಗಳಿಗೆ, ಶ್ರಮ್ ಕಾರ್ಡ್ ಹೊಂದಿರೋ ಫಲಾನುಭವಿಗಳಿಗೆ BPL ಕಾರ್ಡ್ ವಿತರಣೆ ಮಾಡುವಂಥದ್ದು ಅದನ್ನು ಮಾತ್ರ ಚಾಲ್ತಿಯಲ್ಲಿದೆ. ಬಾಕಿ ಇನ್ಯಾವುದು ಕೂಡ ಚಾಲ್ತಿಯಲ್ಲಿ ಇಲ್ಲ. ಬಾಕಿ ಚಾಲ್ತಿಯಲ್ಲಿ ಇಡೋದಕ್ಕೆ ಯಾರು ಬೇಕಾದರೂ ಅರ್ಜಿ ಹಾಕಿ ಅರ್ಹತೆ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡೋದಕ್ಕೆ 365 ದಿನ ಓಪನ್ ಇಡೋಕ್ಕೆ ಸಮಸ್ಯೆ ಏನು, ಯಾಕೆ ಇಡ್ತಾ ಇಲ್ಲ? ಇನ್ನೊಂದು ಅರ್ಜಿಗಳನ್ನು ಪೆಂಡಿಂಗ್ ಇಡೋದ್ರಿಂದ ಸಮಸ್ಯೆ ಪರಿಹಾರ ಸಾಧ್ಯನಾ?
ನೋಡಿ, ಕಳೆದ ಸೆಪ್ಟೆಂಬರ್ 2023 ಸೆಪ್ಟೆಂಬರ್ ತಿಂಗಳಿಂದ ಈ ಅರ್ಜಿ 2,95,000 ಅರ್ಜಿಗಳು ಪೆಂಡಿಂಗ್ ಇರೋದು. ನೀವೇ ಕೊಟ್ಟಿರೋ ಅಂಥ ಅಂಕಿಅಂಶದ ಪ್ರಕಾರ 29/9/2023ರಿಂದ ಈ ಪೆಂಡಿಂಗ್ ಅರ್ಜಿ, ಅದರಲ್ಲಿ ನೀವು 2,04,000 ಅರ್ಜಿಗಳನ್ನು ಕ್ಲಿಯರ್ ಮಾಡಿದ್ದೀರಿ. ಬಾಕಿ ಅರ್ಜಿಗಳನ್ನು ಕ್ಲಿಯರ್ ಮಾಡಿಲ್ಲ ನೀವು. ಅವರ ಅರ್ಹರೋ ಅನರ್ಹರೋ ತೀರ್ಮಾನನೇ ಆಗಿಲ್ಲ. ಇದಲ್ದಲೇ ಆನ್ಲೈನ್ನಲ್ಲಿ ಅರ್ಜಿ ಹಾಕೋದಕ್ಕೆ ಬಾಕಿ ಇರ್ತಕ್ಕಂಥವ್ರು, ಅರ್ಜಿ ಹಾಕೋಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅವರು ಯಾವಾಗಲೂ ಸರ್ವರ್ ಪ್ರಾಬ್ಲಮ್, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಹಾಗಾಗಿ ಇದ್ರ ಕಡೆಗೆ ಗಮನ ಕೊಡಬೇಕು. ಮತ್ತು ಈಗಾಗಲೇ ನೀವು ಹೇಳಿದ್ರಿ, ಕೇಂದ್ರ ಸರ್ಕಾರ 1,10,00,000 ಕುಟುಂಬಗಳಿಗೆ BPL ಕಾರ್ಡ್ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂಥೇಳಿ. ನೀವು ಕೊಟ್ಟಿರೋ ಅಂಕಿಅಂಶದ ಪ್ರಕಾರನೇ 1,53,69,975 BPL ಕಾರ್ಡ್ ಕೊಟ್ಟಿದ್ದೀರಿ. ಇವರೆಲ್ಲರೂ ಅರ್ಹರೇ ಅಂತ ಸರ್ಕಾರ ಭಾವಿಸಿದೆಯಾ? ಸಚಿವರು ಹೇಳಿ. ಸಚಿವರು ಸಿ ಟಿ ರವಿಯವರು, ಮಾನ್ಯ ಸದಸ್ಯರು, ಪ್ರೋಸೆಸ್ ಇದು ಸರ್ವರ್ ವಿಷಯ ಹೇಳಿದರೆ, ಸರ್ವರ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಅದರದ್ದು ಈಗೇನು ಪ್ರಾಬ್ಲಮ್ ಇಲ್ಲ. ಒಟ್ಟಾರೆ ಕಾರ್ಡ್ಗಳು ನಾನು ಅಂತ್ಯೋದಯ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಮತ್ತು ಪ್ರಯಾರಿಟಿ ಕಾರ್ಡ್ಗಳು ಅವೆಲ್ಲವನ್ನು ಸೇರಿ ನಾನು ಆ ಪಟ್ಟಿಯನ್ನು ಹೇಳಿದ್ದೇನೆ. ಈಗ ಪ್ರಯಾರಿಟಿ ಕಾರ್ಡ್ಗಳಿಗೆ ಸದ್ಯವಾಗಿ ಕೊಡ್ತಾ ಇದ್ದೇವೆ. APL ಕಾರ್ಡ್ಗೆ ಸದ್ಯಕ್ಕೆ ನಿಲ್ಲಿಸಿದ್ವಿ. ಯಾಕಂದರೆ ಅದು ಸುಮಾರು 25 ಲಕ್ಷ ಕಾರ್ಡ್ಗಳ ಪಟ್ಟಿಯಲ್ಲಿದೆ. ಅವರು 1 ಲಕ್ಷ ಜನ ಕೂಡ ತಗೊಳಕ್ಕೆ ಬರ್ತಾ ಇಲ್ಲ. ಸದ್ಯಕ್ಕೆ ಅದನ್ನು ನಿಲ್ಲಿಸಿದ್ವಿ. ಪೂರ್ತಿ ಪರಿಷ್ಕರಣೆ ಆದಮೇಲೆ ಇದು ಮಾಡೋಣ ಅಂತೇಳಿ. ಈಗ ಏನು 91,000 ಇದೆ, ಇದನ್ನು ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಇದರಲ್ಲಿ ಸಚಿವರೇ, ಆದಷ್ಟು ಬೇಗ ಅಂದ್ರೆ ಅಲ್ಲ ಹೇಳ್ತೀನಿ, 1.5 ವರ್ಷದಿಂದ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಟೈಮ್ ಬೌಂಡ್ ಏನು? ರವಿ ಅವರೇ, ಆದಷ್ಟು ಬೇಗ ಅಂತ ಹೇಳಿದ್ರು 1.5 ವರ್ಷದಿಂದ ಪೆಂಡಿಂಗ್ ಇದೆ. 29/9/2023ರಿಂದ ಪೆಂಡಿಂಗ್ ಇರುವ ಅರ್ಜಿಗಳು ಪೂರ್ತಿ ಹೇಳಿಲ್ಲ. 2023 ಸದಸ್ಯರೇ, ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೌಂಡ್ ಏನು? ಸರಿ ಹೇಳಿ ಸಚಿವರು. ನೀವು ಇನ್ನೂ ಒಂದು ತಿಳ್ಕೋಬೇಕು. ಅದರ ಹಿಂದೆ ಇದ್ದಂಥ ಕಾರ್ಡುಗಳು ಎಲ್ಲ ಸೇರಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 3 ವರ್ಷ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿರಲಿಲ್ಲ. ನಾವು ಬಂದ ತಕ್ಷಣ ಪರಿಷ್ಕರಣೆ ಮಾಡಿದ್ವಿ. ಈ 91,000ದಲ್ಲಿ ಸುಮಾರು 50ರಿಂದ 60,000 APL ಕಾರ್ಡ್ಗೆ ಹೋಗ್ತದೆ. ಇದು ಪರಿಷ್ಕರಣೆ ಮಾಡೋವಾಗ ಏನಾಗ್ತದೆ, ನೀವು ಹೇಳಿದ್ರಿ, ಈಗ ಎಲ್ಲೋ ಒಂದು ಕಡೆ ಒಂದು ಕಾರ್ಡ್ ಬಿಟ್ಟರೆ BPLದು ದೊಡ್ಡ ಮೀಡಿಯಾನಲ್ಲಿ ಅದೇ ಬರೋದು. 99 ಕಾರ್ಡು APL ತೆಗೆದಿದ್ದು ಯಾರು ಕೇಳೋದಿಲ್ಲ. BPL ಒಂದು ಮಿಸ್ ಆದರೆ ಅದೊಂದು ದೊಡ್ಡ ಪ್ರಚಾರಕ್ಕೆ ಹೋಗ್ತಾ ಇದೆ. ಅದು ನಿಮಗೆ ಅಂತ ಹೇಳೋದಲ್ಲ, ಎಲ್ರದೂ. ನಾನು ಅದಕ್ಕೆ ಆದಷ್ಟು ಬೇಗ ಅಂದರೆ ಒಂದು 2 ತಿಂಗಳಲ್ಲಿ ಇದನ್ನು ಪೂರ್ತಿ ಮಾಡಿಬಿಡ್ತೀನಿ. ಫಸ್ಟ್ ಪ್ರಯಾರಿಟಿ ಕೊಟ್ಟು. ಯಾಕಂದರೆ ಇದರಲ್ಲಿ ಯಾರಾದರೂ BPL ಕಾರ್ಡ್ ಇದ್ದರೆ ಅವ್ರಿಗೆ ಅನಾನುಕೂಲ ಆಗೋದು ಬೇಡ ಅಂಥೇಳಿ ಮಾಡಿ, ಮುಂದಿನ ಕೆಲಸ ಏನು, ನಿಮ್ಮೆಲ್ಲರದ್ದು ಸಹಕಾರ. BPLನಲ್ಲಿರುವ APL ಅವ್ರನ್ನ ತೆಗೆದ್ರೆ ಇನ್ನೆಷ್ಟೇ ಜನ ಇರಲಿ, ಸುಮಾರು 15ರಿಂದ 20% ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, 1,10,00,000ದಲ್ಲಿ 20 ಲಕ್ಷ ಕಾರ್ಡ್ದಾರರು APL ಇದ್ದಾರೆ ಸಭಾಪತಿಗಳೇ. ಇವರನ್ನು ತೆಗೆಯುವಂಥದಕ್ಕೆ ಸಹಕಾರ ಆದಾಗ ಏನಾಗ್ತದೆ ಅಂದರೆ, ಆ 20 ಲಕ್ಷ ಜನ BPL ಏನಾದರೂ ಇದ್ದರೆ ಅವ್ರಿಗೆ ಕೊಡೋಕ್ಕಾಗ್ತದೆ. ಆದರೆ ಇಡೀ ಭಾರತ ದೇಶದಲ್ಲಿ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ 65ರಿಂದ 68% ಬಿಲೋ ಪಾವರ್ಟಿ ಲೈನ್ ಇರೋದು ಕರ್ನಾಟಕ ರಾಜ್ಯದಲ್ಲೇ ಜಾಸ್ತಿ. ತಮಿಳುನಾಡಿಲ್ಲ, ಆಂಧ್ರ ಇಲ್ಲ, ತೆಲಂಗಾಣ ಇಲ್ಲ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ. ಅಂದಮೇಲೆ ತಮ್ಮೆಲ್ಲ ಮಾನ್ಯ ಸದಸ್ಯರಿಗೆ ಇದು ಅರಿವಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಅನುಭವ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ BPL ಕಾರ್ಡ್ ಖಂಡಿತವಾಗಿ 15ರಿಂದ 20% ಇದೆ. ಇದಕ್ಕೆ ಸಹಕಾರ ಕೋರ್ತೀನಿ. ಯಾಕಂದರೆ ಯಾರು ಮಾನ್ಯ ಸದಸ್ಯರು ರವಿ ಅವರು ಹೇಳಿದರು ಏನಂತ, 1 ವರ್ಷ 2 ವರ್ಷದಿಂದ BPL ಕಾರ್ಡು ಅರ್ಹರಿದ್ದರೂ ಕೂಡ ಅವರು ಕೊಡೋಕ್ಕಾಗ್ತಾ ಇಲ್ಲ ವಿಷಯ ಗಂಭೀರವಾದಂಥ ವಿಷಯವಾಗಿದೆ. ಇದಕ್ಕೆ ನನಗೆ ಸಹಕಾರ ಕೊಟ್ಟಾಗ ನಾನಂತೂ ಸೀರಿಯಸ್ ಆಗಿ ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿದ್ದೀನಿ. ನಾನು ಜಿಲ್ಲಾ ಮಟ್ಟದ ಡೆಪ್ಟಿ ಕಮಿಷನರು CEO ಅನ್ನೋ ಜವಾಬ್ದಾರಿ ಇಟ್ಟು ಇದನ್ನು ಗ್ರಾಮ ಮಟ್ಟದಲ್ಲಿ
ಪಿ ಡಿ ಒ ಪಂಚಾಯತಿ ಸೆಕ್ರೆಟರಿ, ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ವಿಲೇಜ್ ಅಕೌಂಟೆಂಟು ಇವ್ರದ್ದೊಂದು ಕಮಿಟಿ ಮಾಡಿ ಗ್ರಾಮ ಮಟ್ಟದಲ್ಲಿ ನಿಜವಾದಂಥ ಪರಿಷ್ಕರಣೆ ಆದಾಗ ಕಂಪ್ಯೂಟರಾಗಿ ಪರಿಷ್ಕರಣೆ ಮಾಡಿದಾಗಲ್ಲ, ಫಿಸಿಕಲ್ ಪರಿಷ್ಕರಣೆ ಆಗಬೇಕು. ಅದಾದಾಗ ಇದನ್ನು ಕ್ಲೀನಾಗಿ ಮಾಡೋಕ್ಕಾಗ್ತದೆ. ಈ ಕೆಲಸಕ್ಕೆ ಈ ಸೆಷನ್ನಾತನೇ ಕೆಲಸವನ್ನು ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ. ಆಗ ನಿಜವಾಗ್ಲೂ ಕೂಡ ಎಷ್ಟು ಜನ BPL ಇದ್ದರೂ ಎಲ್ರಿಗೂ ಕೊಡೋಣ. ನಿಮ್ಮ ಸಹಕಾರ ಇರಲಿ, ಆದಷ್ಟು ಬೇಗ ಮಾಡೋಣ. ಇದನ್ನು 2 ತಿಂಗಳ ಒಳಗಡೆ ಉಳಿದಿರುವಂಥ ಕಾರ್ಡ್ಗಳನ್ನು ಫೈಸಲ್ ಮಾಡೋಣ. ಥ್ಯಾಂಕ್ ಯು. ಈ 2,95,000 ಕಾರ್ಡ್ಗಳನ್ನು ಏನು ಕ್ಲಿಯರ್ ಮಾಡಬೇಕು, 2 ತಿಂಗಳೊಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದಿರಿ. ಇನ್ನು ಅನರ್ಹ BPL ಈಗ ಅರ್ಹರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಅನರ್ಹ BPLನ ಯಾವಾಗ ಪತ್ತೆ ಹಚ್ಚಿ ಯಾವಾಗ ಅನರ್ಹರನ್ನ ಹೊರಗೆ ಹಾಕ್ತೀರಿ? ಅದಕ್ಕೆ ಹೇಳಿದೆ, ಆಸ್ ಪರ್ ದ ಗೈಡ್ಲೈನ್ಸ್ ನಿಮ್ಮ ನಿಯಮ BPL ಅನ್ನೋದಕ್ಕೆ ಒಂದು ನಿಯಮ ರೂಪಿಸಿದ್ರಿ. ಆ ಪ್ರಕಾರ ಅದಕ್ಕೆ ಕಾಲಮಿತಿ ಇದೆ. ಯಾವ ಕಾಲಮಿತಿಯ ಒಳಗಡೆ ಅನರ್ಹರನ್ನ ಪತ್ತೆ ಹಚ್ಚಿ ಅವ್ರನ್ನ ಹೊರಗೆ ಹಾಕುವ ಕೆಲಸ ಮಾಡ್ತೀರಿ? ಕೇಂದ್ರ ಸರ್ಕಾರ ಕೊಟ್ಟಿರೋ ಗೈಡ್ಲೈನ್ಸ್ ಪ್ರಕಾರ ನಾನೀಗ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಗ್ರಾಮ ಮಟ್ಟದ ಒಂದು ಕಮಿಟಿಯನ್ನು ಮಾಡುವುದರ ಮುಖಾಂತರ ಇದನ್ನು ಸಂಪೂರ್ಣ ಫಿಸಿಕಲ್ ಪರಿಷ್ಕರಣೆ ಮಾಡೋದಕ್ಕೆ ಈ ಅಧಿವೇಶನ ಆದ ತಕ್ಷಣ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಮಾನ್ಯ ಸದಸ್ಯರಿಗೆ ಹೇಳಿ. ಟೈಮ್ ಬೌಂಡ್ ಅಂತ ಹೇಳಿದ್ರಿ. ಯಾವ್ದು ಟೈಮ್ ಬೌಂಡ್? ಮಾತಾಡಿದ ಮೇಲೆ ಸಭಾಪತಿಗಳ ಟೈಮ್ ಬೌಂಡ್ ಅಂತ ಹೇಳಿದ್ರು. ಟೈಮ್ ಬೌಂಡ್ ಅಂದ್ರೆ ಯಾವುದು? ಈಗ ನೀವು 2 ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳಿದ್ರಿ. ರವಿ ಅವರು ಅಧಿವೇಶನ ಮುಗಿದ ತಕ್ಷಣ ಅದ್ರೊಳಗಡೆ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಭಾಪತಿಗಳೇ 90% 80% BPL ಕಾರ್ಡ್ದಾರರು ಇಲ್ಲ. ಆ ರೀತಿ ಅದ್ರ ಕಾರ್ಡ್ ಇದಾವೆ. ಅಷ್ಟು ಜನ ಬಡವರಿದಾರ ಅಂತಂದ್ರೆ ಇಲ್ಲ, ಸಮೃದ್ಧ ಕರ್ನಾಟಕ ಅಂತ ಹೇಳ್ತೀವಿ. ಹಂಗಾರೆ ನಾವು ಬಡ ಕರ್ನಾಟಕ ಅಂತ ಹೇಳ್ಬೇಕು. ಸಮೃದ್ಧ ಕರ್ನಾಟಕ 90% ಬಡವ್ರನ್ನ ಇಟ್ಕೊಂಡು ಸಮೃದ್ಧ ಕರ್ನಾಟಕ ಹೆಂಗಾಗುತ್ತೆ? ಆದಷ್ಟು ಬೇಗ ಶೀಘ್ರವಾಗಿ ಇದನ್ನ ಮಾಡಂತ ಬಾರಿ ತುಂಬಾ ಗಂಭೀರವಾದಂತ ವಿಚಾರ. ತಾವು ಮಂತ್ರಿಗಳು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಸಭಾಪತಿಗಳೇ ತಗೊಂಡು ಆದಷ್ಟು ಶೀಘ್ರವಾಗಿ ಗೊತ್ತಿರಬೇಕು. 3 ತಿಂಗಳ ಹಿಂದೆ ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡು 10 ಲಕ್ಷ ಕಾರ್ಡ್ ತಯಾರಿ ಮಾಡಿದ್ದೆ, ಹುಡುಕಿದ್ದೆ. 10 ಲಕ್ಷದಲ್ಲಿ ಎಲ್ಲೋ 1-2 ಕಾರ್ಡ್ ತಗೊಂಡು ಮೀಡಿಯಾಗೆ ಹೋಗಿ ಅದನ್ನ ರದ್ದು ಮಾಡುವಂತ ಕೆಲಸ ಕೆಲವರು ಮಾಡಿದ್ರು. ಇದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅವಕಾಶ ಕೊಡಿ, ಸರಿ ಮಾಡ್ತೀನಿ. ನಮೋಶ್. ಶಾಲಾ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಸಂಖ್ಯೆ 57 ಕೇಳ್ತೀನಿ. ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ,